ಸಾಕಷ್ಟು ವಿರೋಧಗಳ ನಡುವೆಯೇ ಆರಂಭವಾಗಿರೋ ಸಮೀಕ್ಷೆಗೆ ಮೊದಲ ದಿನವೇ ಆಯೋಗದ ಸದಸ್ಯರು ತಂಡ ಹೊಡೆದಿದ್ದಾರೆ. ಸಮೀಕ್ಷೆ ಆರಂಭವಾಗಿದ್ರೂ ಕೂಡ ಬಗೆಹರಿತಾ ಇಲ್ಲ ವೀರಶೈವ ಲಿಂಗಾಯತರ ಗೊಂದಲ. ಜಾತಿ ಮರು ಸಮೀಕ್ಷೆ ಅವಧಿ ವಿಸ್ತರಣೆ ಬಹುತೇಕ ಫೇಕ್ಸ್ 15 ದಿನಗಳಲ್ಲಿ ಸಮೀಕ್ಷೆ ಅಸಾಧ್ಯ ಎಂದ ಆಯೋಗದ ಸದಸ್ಯರು. ಸಮೀಕ್ಷೆ ಅವಧಿ ವಿಸ್ತರಣೆಗೆ ಮನಸ್ಸು ಮಾಡಿದ್ರ ಸಿಎಂ ಸಿದ್ದರಾಮಯ್ಯ? ರಾಜ್ಯದಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭವಾಗಿದೆ. ಸಾಕಷ್ಟು ಗೊಂದಲಗಳ ನಡುವೆ ಶುರುವಾಗಿರುವ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ ಸಮೀಕ್ಷೆ ಘೋಷಿಸಿದ ದಿನದಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಆಯೋಗ ಮಾಡಿದ ಎಡವಟ್ಟಿನಿಂದ ಪ್ರಮುಖ ಸಮುದಾಯಗಳಲ್ಲಿ ಶುರುವಾಗಿರುವ ಗೊಂದಲಗಳು ಇನ್ನೂ ಬಗೆಹರಿದಿಲ್ಲ. ಹೀಗಾಗಿ ಕೆಲ ದಿನಗಳ ಕಾಲ ಸಮೀಕ್ಷೆ ಮುಂದೂಡಿ ಎಂದು ಪಕ್ಷಾತೀತವಾಗಿ ನಾಯಕರು ಮನವಿ ಮಾಡಿದ್ರೂ ಕೂಡ ಸರ್ಕಾರ ಹಠಕ್ಕೆ ಬಿದ್ದಂತೆ ಸಮೀಕ್ಷೆ ಶುರು ಮಾಡಿದೆ. ಇದೀಗ 15 ದಿನಗಳಲ್ಲಿ ಸಮೀಕ್ಷೆ ಮಾಡೋದು ಅಸಾಧ್ಯ ಎಂಬ ಅನುಮಾನ ಸ್ವತಃ ಆಯೋಗದ ಸದಸ್ಯರಲ್ಲೇ ಮೂಡಿದ್ದು, ಅವಧಿ ವಿಸ್ತರಣೆ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಸಮೀಕ್ಷೆ ಶುರುವಾದ ಮೊದಲ ದಿನವೇ ಇದೀಗ ಸಮೀಕ್ಷೆಯ ಅವಧಿ ವಿಸ್ತರಣೆ ಆಗುತ್ತೆ ಎಂಬ ಮಾತುಗಳು ಶುರುವಾಗಿದ್ದು, ಸರ್ಕಾರ ಕೊಟ್ಟಿರುವ 15 ದಿನದ ಗಡುವಿನಲ್ಲಿ ಸಮೀಕ್ಷೆ ಅಸಾಧ್ಯವೆಂಬುದು ಆಯೋಗದಲ್ಲೇ ಚರ್ಚೆಯಾಗಿದೆ. ನಿನ್ನೆ ನಡೆದ ಸಭೆಯಲ್ಲಿ ವಿಚಾರ ಪ್ರಸ್ತಾಪವಾಗಿದ್ದು, ಕಡಿಮೆ ಅವಧಿಯಲ್ಲಿ ಸಮೀಕ್ಷೆ ಅಸಾಧ್ಯ, ಹೀಗಾಗಿ ಅವಧಿಯನ್ನ ಹೆಚ್ಚು ಮಾಡಿ ಎಂದು ಆಯೋಗದ ಕೆಲ ಸದಸ್ಯರು ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ದೂರು ನೀಡಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಒಕ್ಕಲಿಗ ಸಮುದಾಯದಲ್ಲಿರೋ ಗೊಂದಲಗಳು ಹಾಗೇ ಮುಂದುವರೆದಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಯೋದಾ ಅಥವಾ ವೀರಶೈವ ಅಂತ ಬರೆಯೋದಾ ಎಂಬ ವಿಚಾರಕ್ಕೆ ಸಮುದಾಯದ ನಾಯಕರೇ ಪರಸ್ಪರ ಜಟಾಪಟಿಯಲ್ಲಿ ತೊಡಗಿದ್ದಾರೆ. ಒಂದೆಡೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದ ಬಿಎಲ್ ಸಂತೋಷ್ ಅವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೀಬೇಕು ಅಂತ ಸೂಚಿಸಿದ್ದಾರೆ. ವೀರಶೈವ ಸಮಾಜದಲ್ಲಿ, ಲಿಂಗಾಯತ ಸಮಾಜದಲ್ಲಿ ಶಬ್ದಗಳನ್ನ ಇಟ್ಕೊಂಡು ಅನೇಕ ರೀತಿಯ ವಿವಾದಗಳು ನಡೀತಾ ಇದೆ ಅನ್ಸುತ್ತೆ. ಆ ಎಲ್ಲ ವಿವಾದಗಳು ಎಲ್ಲಿಗೆ ಸೀಮಿತವಾಗಿಡಬೇಕಾಗಿತ್ತೋ ಅಲ್ಲಿ ಸೀಮಿತವಾಗಿಡದೆ ಅದನ್ನು ಎಲ್ಲ ಕಡೆಗೂ ವಿಸ್ತರಿಸುವಂಥ ಒಂದು ದೊಡ್ಡ ಜಾಲ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ಸುತ್ತೆ. ಆ ಸಮಾಜಗಳಿಂದ ಬಂದಿರತಕ್ಕಂಥ ನಾಯಕರುಗಳಿಗೆ ಒತ್ತಡ ಕೂಡ ಇರುತ್ತೆ ಅನ್ಸುತ್ತೆ. ಆದರೆ ನನ್ನ ಅನಿಸಿಕೆಯನ್ನು, ನಿರೀಕ್ಷೆಯನ್ನು ಮೀರಿ ರಾಜ್ಯದ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಮೊದಲನೇ ಕಾಲಮಿನ ಬಗ್ಗೆ ನಮ್ದು ಯಾವುದೇ ಗೊಂದಲ ಇಲ್ಲ, ಅದರಲ್ಲಿ ಹಿಂದೂ ಅನ್ನೋದನ್ನು ಬರೆಸಬೇಕು ಅಂತ ಹೇಳಿದ್ದಾರೆ. ನಾನು ನೀವೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ. ಒಟ್ನಲ್ಲಿ ಸಮೀಕ್ಷೆ ವಿಚಾರ ಮಾತ್ರ ದಿನದಿಂದ ದಿನಕ್ಕೆ ಒಂದೊಂದು ತಿರುವು ಪಡೆದುಕೊಳ್ತಿದ್ದು, ಎಲ್ಲರ ಬೇಡಿಕೆಯಂತೆ ಸರ್ಕಾರ ಹಾಗೂ ಆಯೋಗ ಸಮೀಕ್ಷೆಯ ಅವಧಿಯನ್ನ ವಿಸ್ತರಣೆ ಮಾಡುತ್ತಾ ಎಂಬುದು ಈಗಿರುವ ಕುತೂಹಲ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.